ನಾನು ಮಹಾನಟಿ ಆಡಿಷನ್ ಯಾವ ತರ ಕೊಡ್ಬೇಕು ಮೇಲೆ ಒಂದು ವಿಡಿಯೋ ಮಾಡಿ ಬಿಂದು ಹೊನ್ನಾಳಿ ಯೂಟ್ಯೂಬ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಮಹಾನಟಿ ಸೆಕೆಂಡ್ ರೌಂಡ್ ಹೇಗಿರುತ್ತೆ ಆ ಒಂದು ವಿಡಿಯೋಗೆ ಪ್ರಿಪೇರ್ ಆಗಿ ಬರ್ಲಿಕ್ಕೆ ಹೇಳ್ತಾರೆ. ಅದೇನಂದ್ರೆ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದ್ರೆ ನಾವು ಅಲ್ಲೇ ಇರ್ಬೇಕಾ, ನಮ್ಗೆ ವ್ಯವಸ್ಥೆ ಹೇಗಿರುತ್ತೆ, ಏನಾದ್ರು ಡೈಲಾಗ್ ಸಜೆಸ್ಟ್ ಮಾಡಿ. ಅಕ್ಕ ನಂಗೆ ಆಡಿಷನ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಗೊತ್ತಾಗ್ತಿಲ್ಲ, ಯಾವ ಡೈಲಾಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಮಹಾನಟಿ ಆಡಿಷನ್ಗೆ ಫೀಸ್ ಇರುತ್ತಾ ಅಂತ ಕೇಳಿದೀರಾ. ಮಹಾನಟಿ ಆಡಿಷನ್ ಕೊಟ್ಟಿದೀವಿ, ಅವಾಗ ಕಾಲ್ ಬರುತ್ತೆ. ಅಂದ್ರೆ ಒಂದು ಡೈಲಾಗ್ ನ ಯಾವ ತರ ಹುಟ್ಟಾಕ್ಬೇಕು, ಒಂದು ಡೈಲಾಗ್ ನ ಯಾರು ಯಾವ ತರ ಹೇಳ್ಬೇಕು ಅನ್ನೋದ್ರ ಮೇಲೆ ಇನ್ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡ್ತೀವಿ. ನಮಸ್ಕಾರ VIPs, ನಾನು ನಿಮ್ಮ ಬಿಂದು ಹೊನ್ನಾಳಿ. ಈಗ ಆಲ್ರೆಡಿ ಮಹಾನಟಿ ಸೀಸನ್ 2 ಆಡಿಷನ್ ಎಲ್ಲ ಕಡೆ ನಡೀತಾ ಇದೆ. ಕೆಲವೊಬ್ರು ಆಡಿಷನ್ ಕೊಟ್ಟಿದ್ದೀರಾ, ಕೆಲವೊಬ್ರು ಇನ್ ಮುಂದೆ ಕೊಡೋರಿದ್ದೀರಾ. ಹಾಗಾಗಿ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ನಾನು ಮಹಾನಟಿ ಆಡಿಷನ್ ಯಾವ ತರ ಕೊಡ್ಬೇಕು ಮತ್ತೆ ಅಲ್ಲಿ ಯಾವ ತರ ಡೈಲಾಗ್ ಗಳನ್ನ ಕೇಳ್ತಾರೆ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡಿ ಬಿಂದು ಹೊನ್ನಾಳಿ ಯೂಟ್ಯೂಬ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಆ ವಿಡಿಯೋನ ನೋಡ್ಬಿಟ್ಟು ತುಂಬಾ ಜನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಸೊ ಆ ಪ್ರಶ್ನೆಗಳಿಗೆ ಇಲ್ಲಿ ನಾನು ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿದೀನಿ. ನನಗೆ ತುಂಬಾ ಮೊದಲನೇದಾಗಿ ತುಂಬಾ ಜನ ಕೇಳಿರೋ ಪ್ರಶ್ನೆ ಏನಂದ್ರೆ ಮಹಾನಟಿ ಸೆಕೆಂಡ್ ರೌಂಡ್ ಹೇಗಿರುತ್ತೆ, ಸೊ ಅಲ್ಲಿ ಯಾವ ತರ ಸೆಲೆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಯಾವ ತರ ರೌಂಡ್ಸ್ ಗಳು ಬರ್ತವೆ ಅಂತ ತುಂಬಾ ಜನ ಈ ಪ್ರಶ್ನೆಗಳನ್ನ ಕೇಳಿದ್ದೀರಾ. ನೋಡಿ, ನೀವು ಫಸ್ಟ್ ರೌಂಡ್ ಏನು ಕೊಡ್ತೀರಾ ಆಡಿಷನ್, ಅದು ಕಂಪ್ಲೀಟ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ನೀವೇನು ಕಲ್ತೋಗಿರ್ತೀರಾ ಅದನ್ನ ಮಾಡ್ತೀರಾ. ಇನ್ನ ಸೆಕೆಂಡ್ ರೌಂಡ್ ಅಂತ ಬಂದ್ರೆ ಅದು ಟೀಮ್ ಅವರು ಡಿಸೈಡ್ ಮಾಡ್ತಾರೆ. ಅಂದ್ರೆ ನಿಮ್ಮನ್ನ ಏನ್ ಸೆಲೆಕ್ಟ್ ಮಾಡ್ಕೊಂತಾರಲ್ಲ, ಅದಾದ್ಮೇಲೆ ಅವರು ಒಂದಿಷ್ಟು ಸೆಕೆಂಡ್ ರೌಂಡ್ಗೆ ಒಂದಿಷ್ಟು ವಿಡಿಯೋಸ್ ನ ಕಳಿಸ್ತಾರೆ ನಿಮ್ಗೆ. ಆ ಒಂದು ವಿಡಿಯೋಗೆ ಪ್ರಿಪೇರ್ ಆಗಿ ಬರ್ಲಿಕ್ಕೆ ಹೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಡ್ರೆಸ್ ಕೋಡ್ ಹೇಳ್ತಾರೆ, ಯಾವ ತರ ಟ್ರೆಡಿಷನ್ ಅಥವಾ ಮಾಡರ್ನ್ ಏನು ನಿಮ್ಗೆ ಸೂಟ್ ಆಗುತ್ತೆ ಆ ಡ್ರೆಸ್ ಕೋಡ್ ನ ಮೊದಲೇ ಹೇಳ್ತಾರೆ. ಹೇಳ್ಬಿಟ್ಟು ಒಂದು ಡೇಟ್ ಹೇಳಿ ಒಂದು ಅಡ್ರೆಸ್ಗೆ ಅಥವಾ ಸ್ಟುಡಿಯೋಗೆ ನಿಮ್ಗೆ ಬರಕ್ಕೆ ಹೇಳ್ತಾರೆ. ಇವಾಗ ನನ್ಗೆ ಏನಂದ್ರೆ ಈ ತರ ಕಾಲ್ ಬಂತು, ಹೋದ್ವಿ, ನಾನು ಅಮ್ಮ ಮಾರ್ನಿಂಗ್ ಅಲ್ಲಿ ಹೋದ್ವಿ. ಮೇಕಪ್ ಕೂಡ ಅವರೇ ಮಾಡ್ತಾರೆ. ಸೊ ನನಗೆ ಫಸ್ಟ್ ಟ್ರೆಡಿಷನಲ್ ಸ್ಯಾರಿ ಹಾಕೊಳಕ್ ಹೇಳಿದ್ರು. ಹಾಕೊಂಡೆ, ಮೇಕಪ್ ಎಲ್ಲ ಹಾಕೊಂಡು ಬೆಳಗ್ಗೆ ಮೇಕಪ್ ಹಾಕೊಂಡಿದ್ದು. ನಮ್ದು ಆಕ್ಚುಲಿ ಸಂಜೆ ಒಂದು 6:30 ಏನಪ್ಪಾ ಆಡಿಷನ್ ಆಗಿದ್ದು. ಸೊ ವೇಟ್ ಮಾಡ್ಲೇಬೇಕು, ನಾವು ವೇಟ್ ಮಾಡ್ಬೇಕು. ಅವಾಗ ಒಂದು 6 ಗಂಟೆ 6:30ಗೆ ಆಯ್ತು. ಒಂದು 3 ಡೈಲಾಗ್ಸ್ ಹೇಳ್ಸಿದ್ರು ನನ್ನ ಹತ್ರ. ಒಂದು ಭಕ್ತ ಪ್ರಹ್ಲಾದದಲ್ಲಿ ಅವರ ರಾಜ್ಕುಮಾರ್ ಅವರ ತಾಯಿ ಆಗಿರ್ತಾರಲ್ಲ, ಅವರು ಒಂದು ಡೈಲಾಗ್ ಹೇಳ್ತಾರೆ. ಸೊ ಅದನ್ನ ಹೇಳಕ್ ಕೊಟ್ಟಿದ್ರು. ನಾನು ಫಸ್ಟ್ ಡೈಲಾಗ್ ಅದನ್ನ ಹೇಳ್ತೀನಿ ಮೇಡಮ್ ಅಂತ. ಸರಿ ಹೇಳಮ್ಮ ಅಂದ್ರೆ, ಸೇಮ್ ಹಿಂಗೆ ಜಿಲ್ಲೆಲೆಲ್ಲ ಹೆಂಗೆ ಕ್ಯಾಮ್ರಾ ಇಟ್ಟಿರ್ತಾರೆ, ಸೊ ಅಲ್ಲೂ ಒಂದು ಕ್ಯಾಮ್ರಾ ಇಟ್ಟು ಒಂದು ಮೈಕ್ ಹಾಕ್ತಾರೆ. ಈ ತರ ಸಿಂಪಲ್ ಸಣ್ಣ ಮೈಕ್ ಹಾಕ್ತಾರೆ, ಇಲ್ಲಿ ಒಂದು ಮಾರ್ಕ್ ಮಾಡಿರ್ತಾರೆ, ಅಲ್ಲಿ ನಿಂತು ಬಿಟ್ಟು ಡೈಲಾಗ್ ಹೇಳ್ಬೇಕು. ಸೊ ಆ ಡೈಲಾಗ್ ನಾನು ಹೇಳಿದೆ. ಇನ್ನು ಸೆಕೆಂಡ್ ಒನ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸೆಕೆಂಡ್ ಒನ್ ಡೈಲಾಗ್ ಹೇಳಿದೆ. ಅದಾದ್ಮೇಲೆ ಇನ್ನು ಒಂದು 3ನೇ ಡೈಲಾಗ್ ಹೇಳ್ಸಿದ್ರು. ಆಮೇಲೆ 4ನೇದು ಕಲ್ತ್ ಬಿಟ್ಟಿದ್ದೆ ಚೆನ್ನಾಗಿ. ಅದಕ್ಕೆ ಆಕ್ಚುಲಿ 5 ಡೈಲಾಗ್ ಕಲ್ತಿದ್ದೀನಿ, ಹೇಳ್ತೀನಿ ಅಂದೆ. ಬೇಡ ಸಾಕಿಷ್ಟೇ ಸಾಕು ಅಂದ್ರು. ಆಮೇಲೆ ಕೆಲವೊಬ್ಬರಿಗೆ ಟ್ರೆಡಿಷನಲ್ ಮಾಡರ್ನ್ ಮತ್ತೆ 2 ಡ್ರೆಸ್ನು ಹಾಕೊಂಬರಕ್ ಹೇಳಿದ್ರು. ಬಟ್ ನನಗೆ ಟ್ರೆಡಿಷನ್ ಸೀರೆ ಒಂದೇ ಹೇಳಿದ್ರು. ಸೆಕೆಂಡ್ ಟೈಮ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಂದ್ರೆ ಏನ್ ಬೇಡ ಪರವಾಗಿಲ್ಲ, ನಿಮ್ದು ಆಡಿಷನ್ ಮುಗ್ದಿದೆ, ನೀವಿನ್ ಹೊರಡ್ಬೋದು ಅಂದ್ರು. ಸೊ ನಂಗೆ ಅಂದ್ರೆ ಬೇಗ ಆಲ್ಮೋಸ್ಟ್ ಎರಡದ್ದು 1 ಗಂಟೆ ಆಡಿಷನ್ ಮಾಡಿದ್ರೆ ನಂಗೆ ಒಂದು 15-20 ನಿಮಿಷದಲ್ಲೇ ಮುಗಿಸ್ಬಿಟ್ರು. ಆಮೇಲೆ ಅಲ್ಲಿ ಒಬ್ರು ಸರ್ ಇದ್ರು. ಸರ್ ಕೇಳಿದೆ, ಸರ್ ಬೇರೆಯವ್ರಿಗೆಲ್ಲ ಅರ್ಧ ಮುಕ್ಕಾಲು ಗಂಟೆ ಮಾಡಿಸಿದ್ದೀರಾ, ಆಮೇಲೆ 5 ಡೈಲಾಗ್ನ ಹೇಳ್ಸಿದ್ದೀರಾ ಅಂತೆ, ಒಂದು 3 ಡೈಲಾಗ್ ಅಷ್ಟೇ ಹೇಳ್ಸಿದ್ರು, ಮತ್ತೆ ಕಾಸ್ಟ್ಯೂಮ್ ಬೇಡ, ಕಾಸ್ಟ್ಯೂಮ್ ಕೂಡ ಏನೋ ಹಾಕೋದ್ ಬೇಡ ಇದೆ, ಸೀರೆದೇ ಸಾಕು ಅಂದ್ಬಿಟ್ರು ಸರ್, ಹೆಂಗೆ ಅಂತ ಕೇಳಿದೆ ನಾನು. ಯಾಕೆ ಸರ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಹೆಂಗೆ ನಮ್ಮನ್ನ ಅಂತ. ಅದಕ್ಕೆ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಮ್ಮ, ಒಬ್ರು ಒಂದು ಡೈಲಾಗ್ ಹೇಳಿದ್ರೆ ಸಾಕು, ಒಂದು ಡೈಲಾಗಲ್ಲಿ ಎಲ್ಲ ನೋಡ್ಕೊಂಡ್ಬಿಡ್ತಾರೆ ಅವ್ರ ಹಣೆ ಬರಹ ಏನು ಅನ್ನೋದನ್ನ ಅಂತ ಹೇಳ್ಬಿಟ್ರು. ನಂಗೆ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಲಾ ನೆಗೆಟಿವ್ ಆಗಿ ತಗೊಂಡ್ಲಾ ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಸರ್ ಹಿಂಗಂತಿದ್ದಾರೆ, ಒಂದೇ ಡೈಲಾಗ್ ಹೇಳಿದ್ರೆ ಸಾಕು ಅದ್ರಲ್ಲೇ ಎಲ್ಲ ನೋಡ್ಕೊಂಡ್ಬಿಡ್ತೀವಿ ನಾವು ಅಂದ್ರಲ್ಲ, ಇದು ಹೆಂಗೆ ಪಾಸಿಟಿವ್ ನೆಗೆಟಿವ್ ತಲೆ ಕೆಡ್ಸ್ಕೊಂಡ್ಬಿಟ್ಟೆ ನಾನು. ಭಾಳ ಒಂಥರ ಬೇಜಾರು ಕೂಡ ಆಯ್ತು. ಸೊ ಅಲ್ಲಿಂದ ಬಂದು ಸುಮಾರು ದಿನ ಆಗಿತ್ತು. ನಾನು ಹೋಪ್ಸ್ ಬಿಟ್ಬಿಟ್ಟಿದ್ದೆ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತ. ಸುಮಾರು ದಿನ ಆದ್ಮೇಲೆ ಮತ್ತೆ ಟೈಮ್ ಸೇಮ್ ಸ್ಕೂಲಲ್ಲಿ ಇರುವಾಗ್ಲೇನೆ ನನಗೆ ಫೋನ್ ಬಂತು, ನೀವು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ವರ್ಕ್ಶಾಪ್ ಇರುತ್ತೆ ಅದಕ್ಕೆ ಬರಬೇಕು ಅಂತ. ಸೊ ಆಗ ಒಂದೇನೋ ಧೈರ್ಯ ಬಂತು, ಖುಷಿ ಆಯ್ತು. ನೆಕ್ಸ್ಟ್ ವರ್ಕ್ಶಾಪ್ ಒಂದು 3 days ಕಂಡಕ್ಟ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಅಲ್ಲಿ ನೆಕ್ಸ್ಟ್ ಫರ್ದರ್ ಅವರೆಲ್ಲ ನೀವು ಸಾಕು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಸಾಕು, ನೀವು ನೆಕ್ಸ್ಟ್ ಎಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಅದನ್ನು ನೀವೇ ಟಿವಿಲಿ ನೋಡಿದ್ದೀರಾ. ಸೊ ಈ ತರ ಇರುತ್ತೆ ನೆಕ್ಸ್ಟ್ ರೌಂಡ್ಸ್ಗಳು. ಮತ್ತೆ ಹೇಳೋದೇನಂದ್ರೆ ಫಸ್ಟ್ ರೌಂಡ್ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ, ಅಲ್ಲಿ ಹೇಗೆ ನಾನು ಸೆಲೆಕ್ಟ್ ಆಗೋ ತರ ಮಾಡ್ಕೋಬೇಕು, ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡ್ಬೇಕು ಅಷ್ಟು ಮಾತ್ರ ಇರ್ಲಿ. ಟ್ಯಾಲೆಂಟ್ ಬೇಕು, ಜೊತೆಗೆ ಕಂಟೆಂಟ್ ಕೂಡ ಇರಬೇಕು, ತಲೆಯಲ್ಲಿ ಇರ್ಲಿ. ಬಿಕಾಸ್ ಇವಾಗೆಲ್ಲ ರಿಯಾಲಿಟಿ ಶೋ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಟ್ಯಾಲೆಂಟ್ ಬೇಕು, ಕಂಟೆಂಟ್ ಇರಬೇಕು. ಓಕೆ, ಸ್ವಲ್ಪ ಏನಾದ್ರು ಕಂಟೆಂಟ್ ಕೊಡೋ ತರ ಆ ತರ ಏನಾದ್ರು ಯೋಚನೆ ಮಾಡಿ. ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ದ ಪ್ರಶ್ನೆ ಏನಂದ್ರೆ, ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದ್ರೆ ನಾವು ಅಲ್ಲೇ ಇರ್ಬೇಕಾ, ನಮ್ಗೆ ವ್ಯವಸ್ಥೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ರಿ. ಒಂದ್ ವೇಳೆ ನೀವು ಲೋಕಲ್ ಅಂದ್ರೆ ಬೆಂಗಳೂರವರೇ ಆಗಿದ್ರೆ ನೀವು ಅಪ್ ಅಂಡ್ ಡೌನ್ ಮಾಡ್ಬೋದು ಅಲ್ಲಿ.
ಅಥವಾ ನೀವು ಬೇರೆ ಬೇರೆ ಜಿಲ್ಲೆಯವರಾಗಿದ್ರೆ ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಅವರೇ ಮಾಡ್ಕೊಡ್ತಾರೆ, ಜಿ ಕನ್ನಡದವರೇ ಮಾಡ್ಕೊಡ್ತಾರೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನು ಎರಡನೇದಾಗಿ ತುಂಬಾ ಜನ ಕೇಳಿರೋ ಪ್ರಶ್ನೆ, ಏನಾದ್ರು ಡೈಲಾಗ್ ಸಜೆಸ್ಟ್ ಮಾಡಿ. ಅಕ್ಕ ನಂಗೆ ಆಡಿಷನ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಗೊತ್ತಾಗ್ತಿಲ್ಲ, ಯಾವ ಡೈಲಾಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಏನಾದ್ರು ನಿಮ್ಗೆ ಡೈಲಾಗ್ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಅಂತ ಕೇಳಿದೀರಾ. ಸೊ ನೋಡಿ, ಇದು ತುಂಬಾ ಕಷ್ಟ. ಏನಂದ್ರೆ ನಿಮ್ಮ ಸ್ಟ್ರೆಂತ್ ಮತ್ತೆ ನಿಮ್ಮ ವೀಕ್ನೆಸ್ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನನಗೆ ತಗೊಂಡ್ರೆ ನನ್ನ ಸ್ಟ್ರೆಂತ್ ಅಂತ ಬಂದ್ರೆ ನಾನು ಎಮೋಷನಲ್ ಆಕ್ಟ್ ನ ತುಂಬಾ ಚೆನ್ನಾಗಿ ಮಾಡ್ತೀನಿ. ನಾನು ಆಕ್ಟಿಂಗ್ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬೇಕಂದ್ರೆ ನಾನು ಎಮೋಷನಲ್ ಸೆಲೆಕ್ಟ್ ಮಾಡ್ತೀನಿ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಸಪೋಸ್ ನೀವು ಯಾರೋ ಕೇಳಿದೆ ಅಂತ ನಾನು ಅದನ್ನೇ ನಿಮ್ಗೆ ಹೇಳ್ದೆ ಅಂತ ತಿಳ್ಕೊಳ್ಳಿ, ಎಮೋಷನಲ್ ಮಾಡ್ತೀರಾ ನೀವು, ಸೊ ಎಮೋಷನಲ್ ಆಕ್ಟ್ ನ ನಿಮ್ಗೆ ಹೇಳ್ದೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಅದು ವೀಕ್ನೆಸ್ ಆಗ್ಬೋದು. ಕೆಲವೊಬ್ರು ಹೆಂಗಿರುತ್ತೆ ಅಂದ್ರೆ ತುಂಬಾ ಜನ ಆಕ್ಟ್ ಮಾಡ್ತಾರೆ, ಬಟ್ ಎಮೋಷನ್ಸ್ ಆಕ್ಟ್ ಅಥವಾ ಎಮೋಷನಲ್ ಏನಾದ್ರು ಈಗ ಅಳೋದು ಆ ತರದ್ ಏನಾದ್ರು ಆಕ್ಟಿಂಗ್ ಅಂತ ಬಂದ್ರೆ ಅವ್ರಿಗೆ ರೀಚ್ ಮಾಡಕ್ ಆಗಲ್ಲ. ಅಂದ್ರೆ ಎದುರುಗಡೆ ನೋಡೋರ್ಗೆ ಇಂಪ್ಯಾಕ್ಟ್ ಕೊಡೋಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಎಮೋಷನಲ್ ಆಕ್ಟ್ ಮಾಡ್ತಿದೀವಿ ಅಂದ್ರೆ ಎದುರುಗಡೆ ಕುತ್ಕೊಂಡು ನೋಡೋರ್ಗೆ ಅಯ್ಯೋ ಅನಿಸ್ಬೇಕು ಸ್ವಲ್ಪ, ಬಟ್ ನೀವ್ ಕೆಲವೊಬ್ರು ಮಾಡಿದಾಗ ಅದು ಅಯ್ಯೋ ಅನ್ಸಲ್ಲ. ಈ ತರ ಅದು ಅವರ ವೀಕ್ನೆಸ್ ಆಗಿರುತ್ತೆ. ಹಾಗಾಗಿ ಅದೇ ಅವರು ಬಜಾರಿ ತರದ್ದು ಅಥವಾ ಒಂದು ಜಗಳ ಗಂಟಿ ತರದ್ದು ಇಂಥದ್ದು ಮಾಡಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈಗ ನಾನು ನನ್ನ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನಿಮಗೆ ಡೈಲಾಗ್ ಹೇಳಿದೆ ಅಂತ ತಿಳ್ಕೊಳ್ಳಿ, ಎಮೋಷನಲ್ ಹೇಳಿದೆ ಅಂತ ತಿಳ್ಕೊಳ್ಳಿ, ಬಟ್ ಅದು ನಿಮ್ಗೆ ಚೆನ್ನಾಗಿ ಮಾಡಕ್ ಆಗ್ಲಿಲ್ಲ ಅಲ್ಲಿ ಅಂದ್ರೆ ಸುಮ್ನೆ ಫ್ಲಾಪ್ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನ ತಿಳ್ಕೊಂಡು ನೀವು ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ಬೇಕು, ಸುಮ್ನೆ ಪ್ರಾಕ್ಟೀಸ್ ಮಾಡೋದಲ್ಲ. ಈಗ ಎಲ್ಲ ನಿಂತ್ಕೊಂಡು ಒಂದ್ ಪೇಜ್ ಡೈಲಾಗ್ ಬರ್ದಿಡ್ಕೊಂಡು ಸುಮ್ನೆ ಇವಾಗ ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗ್ತೀವಿ ಗೊತ್ತಾ, ಬೈ ಹಾರ್ಟ್ ಹೊಡಿತೀವಿ, ಒಂದ್ ಪೇಜ್ ಇತ್ತಂದ್ರೆ ಬೈ ಹಾರ್ಟ್ ಹೊಡೆದ್ಬಿಟ್ಟು ಅಲ್ಲಿ ಹೋಗಿ ಬರೀತೀವಿ. ಹಂಗಲ್ಲ, ನೀವು ಡೈಲಾಗ್ ನ ಕಳತ್ರ ಆ ಸಿಚುವೇಶನ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದ್ ಈ ತರ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾದ ಮುಂದೆ ಅದನ್ನ ಆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನೀವೇ ನೋಡಿ, ಅದನ್ನ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗ್ತಿಲ್ಲ ಯಾರಿಗಾರು ತೋರಿಸಿದಾಗ ಅವ್ರು ಹೇಳ್ತಾರೆ ಏನ್ ಬೇಕು ಇನ್ನು ಈ ಆಕ್ಟಿಂಗ್ ಏನ್ ಬೇಕು ಅಂತ. ಯಾವಾಗ ನೀವು ವಿಡಿಯೋ ಮಾಡ್ಕೊಂಡು ನಿಮ್ಮ ಒಂದು ಆಕ್ಟಿಂಗ್ ನ ನೀವೇ ನೋಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ನೀವು ಯಾವ್ದ್ರಲ್ಲಿ ಬೆಸ್ಟ್ ಇದ್ದೀರಾ ಅಂತ. ನವರಸಗಳನ್ನು ಟ್ರೈ ಮಾಡಿ, ಒಂದೇ ಒಂದು ಡೈಲಾಗ್ ಅನ್ನ ನವರಸಗಳಲ್ಲೂ ನೀವು ಆಕ್ಟ್ ಮಾಡ್ತಾ ಹೋಗಿ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ಈ ಒಂದೇ ಲೈನ್ ಅನ್ನ ನೀವು ನವರಸಗಳಲ್ಲೂ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಎಮೋಷನಲ್ ಅಂದ್ರೆ ಕರುಣಾರಸದಲ್ಲಿ ಯಾವ ತರ ಹೇಳೋದಾದ್ರೆ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ಪ್ಲೀಸ್ ಹೋಗ್ಬೇಡ, ಹೀಗೆ. ಇನ್ನು ನೆಕ್ಸ್ಟ್ ರೌದ್ರ ಅಥವಾ ಏನು ಸಿಟ್ಟಲ್ಲಿ ಹೇಳ್ತೀವಲ್ಲ ರೌದ್ರ ರಸ, ಅದ್ರಲ್ಲಿ ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ, ಇದು. ಇನ್ನ ಭಯಾನಕ ಅಂದ್ರೆ ಭಯದಲ್ಲಿ ಹೇಳೋದು, ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ, ಇದು. ಇನ್ನ ಶೃಂಗಾರದಲ್ಲಿ ಹೇಳೋದಾದ್ರೆ, ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ. ಅಂದ್ರೆ ಜಸ್ಟ್ ಡೈಲಾಗ್ ಹೇಳೋದಲ್ಲ, ನಾನು ಬರೀ ಡೈಲಾಗ್ ಹೇಳಿಲ್ಲ, ಸ್ವಲ್ಪ ಕೈ ಕಾಲಿಂಗ್ ಆಡ್ಸೋದು, ಆಮೇಲೆ ಹಿಂಗ್ ಅನ್ನೋದು. ಅಂದ್ರೆ ಒಂದು ಬಾಡಿ ಮ್ಯಾನರಿಸಮ್ ಬಂತಂದ್ರೆ ನಾವು ಡೈಲಾಗ್ ತಪ್ಪ ಹೇಳಿದ್ರು ಅದು ಅಲ್ಲಿ ಮುಚ್ಚಾಕೊಂಡ್ಬಿಡುತ್ತೆ. ಇದು ಏನಂದ್ರೆ ಇಷ್ಟು ನವರಸದಲ್ಲೂ ಈ ಒಂದು ಡೈಲಾಗ್ ನ ಟ್ರೈ ಮಾಡಿ, ವಿಡಿಯೋ ಮಾಡ್ಕೊಳ್ಳಿ, ಹಂಗೆ ಟ್ರೈ ಮಾಡ್ಬೇಡಿ. ವಿಡಿಯೋ ಮಾಡ್ಕೊಂಡು ಅದನ್ನ ವಿಡಿಯೋ ಪ್ಲೇ ಮಾಡಿ ನೋಡಿ, ನೀವು ಯಾವ್ದ್ರಲ್ಲಿ ಬೆಸ್ಟ್ ಅನ್ಸ್ತೀರಾ ಆ ಒಂದು ರಸದಲ್ಲಿ ನೀವೇನ್ ಮಾಡಿ ಡೈಲಾಗ್ ನ ಮಾಡ್ತಾ ಹೋಗಿ. ಇನ್ನ ನೆಕ್ಸ್ಟ್ ಕ್ವೆಶನ್ ನಮ್ದು ನೋಡೋದಾದ್ರೆ, ಮಹಾನಟಿ ಆಡಿಷನ್ಗೆ ಫೀಸ್ ಇರುತ್ತಾ ಅಂತ ಕೇಳಿದೀರಾ. ನೋಡಿ, ಮಹಾನಟಿ ಅಷ್ಟೇ ಅಲ್ಲ, ಏನು ಈ ತರ ಜಿ ಕನ್ನಡದಿಂದ ಯಾವ್ದಾದ್ರು ರಿಯಾಲಿಟಿ ಶೋ ಮಾಡ್ತಾರೆ, ಯಾವ್ದಕ್ಕೂ ಕೂಡ ಫೀಸ್ ಇರೋದಿಲ್ಲ ಇಲ್ಲಿ. ಎಲ್ಲೇ ಜಿಲ್ಲಾವಾರು ತಗೊಳ್ಳಿ, ನೆಕ್ಸ್ಟ್ ರೌಂಡ್ ಯಾವ್ದೇ ಬರ್ಲಿ, ಎಲ್ಲೂ ಕೂಡ ನಿಮ್ಗೆ ₹1 ಫೀಸ್ ತಗೊಳ್ಳೋದಿಲ್ಲ. ಸೊ ಯಾರಾದ್ರೂ ಹೇಳಿದ್ರೆ ಫೀಸ್ ಇರುತ್ತೆ ಹಾಗೆ ಹೇಗೆ ಅಂತ ನಿಮ್ ಫ್ರೆಂಡ್ಸ್ ಅವ್ರು ಯಾರಾದ್ರೂ ಹೇಳಿದ್ರೆ ಕಿವಿ ಮೇಲೆ ಹಾಕೊಳಕ್ ಹೋಗ್ಬೇಡಿ. ಸೊ ಮಹಾನಟಿ ಆಡಿಷನ್ಗೆ ₹1 ಕೂಡ ಫೀಸ್ ಇರಲ್ಲ. ಓಕೆನಾ, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್, ಹೇಗ್ ರೆಡಿ ಆಗೋಗ್ಬೇಕು? ಓಕೆ, ಹೇಗ್ ರೆಡಿ ಆಗಿ ಹೋಗ್ಬೇಕು ಅಂದ್ರೆ ತುಂಬಾ ಜನ ಕೇಳ್ತೀರಾ, ಅಕ್ಕ ಮಹಾನಟಿ ಆಡಿಷನ್ಗೆ ಹೆಂಗ್ ಹೋಗ್ಬೇಕು, ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾ, ಸೀರೆ ಹಾಕೊಂಡು ಹೋಗ್ಬೇಕಾ, ಚೂಡಿದಾರ್ ಹಾಕೊಂಡು ಹೋಗ್ಬೇಕಾ ಅಂತ. ಇದು ಏನಿಲ್ಲ. ಇದು ನೋಡಿ ಹೆಂಗಂದ್ರೆ ನೀವು ನಿಮ್ಮ ಒಂದು ಸ್ಕಿಲ್ ಅಂದ್ರೆ ನಿಮ್ಮ ಒಂದು ಟ್ಯಾಲೆಂಟ್ ನ ತೋರ್ಸಕ್ ಹೋಗ್ತಾ ಇದ್ದೀರಾ. ಹಾಗಾಗಿ ತುಂಬಾ ಮೇಕಪ್ ಬಗ್ಗೆ ನನ್ಗೇನು ಗಮನ ಕೊಡದೆ ಇದ್ರು ನಡೆಯುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನೇ ಇವಾಗ ಹೋಗಿದ್ನಲ್ಲ, ನಾನು ಲಾಸ್ಟ್ ಟೈಮ್ ಹೋದಾಗ ಒಂದ್ ಸಿಂಪಲ್ ಸೀರೆ ಉಟ್ಕೊಂಡು ಏನು ಅಷ್ಟು ಮೇಕಪ್ ಏನ್ ಹಾಕೊಂಡು ಹೋಗಿರ್ಲಿಲ್ಲ, ಸಿಂಪಲ್ ಆಗಿ ಹೋಗಿದ್ದೆ. ಅದು ನಾನು ಮಧ್ಯಾಹ್ನ ನನ್ನ ಒಂದು ಪಳೆ ಬರೋದ್ರೊಳಗೆ ಮೇಕಪ್ ಎಲ್ಲ ಕೆದ್ರಕೊಂಡು ಕೂದಲೆಲ್ಲ ಹರಡ್ಕೊಂಡು ಒಂಥರ ನಾನು ಸೆಕೆಂಡ್ ನಾಗವಲ್ಲಿ ತರನೇ ಆಗಿದೆ. ನಿಜವಾಗ್ಲೂ ಆ ತರ ಆಗ್ಬಿಟ್ಟಿತ್ತು. ಅಷ್ಟಕ್ಕೆ ಒರ್ಸ್ಕೊಂಡೆಲ್ಲ ಹಣೆಲಿದ್ದಿದ್ ಕುಂಕುಮ ಎಲ್ಲ ಹೋಗ್ಬಿಟ್ಟಿತ್ತು, ಆ ಲೆವೆಲ್ಗೆ ಆಗ್ಬಿಟ್ಟಿದ್ದೆ. ಅಂದ್ರೆ ಮೇನ್ ಮೇಕಪ್ ಏನ್ ನೋಡಲ್ಲ ಅವರು, ಬಟ್ ಇರ್ಲಿ, ನಾರ್ಮಲ್ ಒಂದು ಕಾಲೇಜ್ಗೆ ಹೋಗುವಾಗ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ ಹಿಂಗ್ ರೆಡಿ ಆಗಿ ಹೋಗ್ತೀರಾ, ಹಂಗ್ ಸಿಂಪಲ್ ಆಗಿ ರೆಡಿ ಆಗಿ ಹೋಗಿ. ಆಮೇಲೆ ಇನ್ನು ಡ್ರೆಸ್ ಕೋಡ್ ಇಂಥದ್ದೇ ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಅಥವಾ ನಿಮ್ಮ ಆಕ್ಟಿಂಗ್ ತಕ್ಕಂಗೆ ನೀವು ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೋದು. ಈಗ ನೀವು ಯಾವ್ದೋ ಹಳೆ ಕಲ್ಪನಾ ಮ್ಯಾಮ್ದು ಅಥವಾ ಶ್ರುತಿ ಮ್ಯಾಮ್ದು ಈ ತರ ಏನೋ ಮಾಡ್ತಾ ಇದ್ದೀರಾ, ಲಕ್ಷ್ಮಿ ಮ್ಯಾಮ್ದು ಏನೋ ಮಾಡ್ತಾ ಇದ್ದೀರಾ ಅಂದ್ರೆ ಸೀರೆ ಉಡ್ಕೊಂಡು ಹೋಗಿ, ಏನ್ ತೊಂದ್ರೆ ಇಲ್ಲ. ಅಥವಾ ಯಾವ್ದೋ ಒಂದು ಕಾಲೇಜ್ ಹುಡುಗಿದು ಅಥವಾ ಏನೋ ಲವ್ ಫೇಲ್ಯೂರ್ದು ಏನೋ ಮಾಡ್ತಾ ಇದ್ದೀರಾ ಅಂದ್ರೆ ಚೂಡಿದಾರ್ ಹಾಕೊಂಡು ಹೋಗಿ. ಈ ತರ ನಿಮ್ಮ ಒಂದು ಸ್ಕಿಟ್ ಗೆ ರಿಲೇಟೆಡ್ ಇರೋದನ್ನ ಹಾಕೊಂಡು ಹೋಗ್ಬೋದು.
ಮತ್ತೆ ನಮ್ ಇನ್ನೊಂದು ಕ್ವೆಶನ್ ನೋಡೋದಾದ್ರೆ, ಕೆಲವೊಬ್ರು ಏನಂದ್ರೆ, ಅಕ್ಕ ನಾನು ವೆಯ್ಟ್ ಕಡಿಮೆ ಇದ್ದೀನಿ ಹೋಗ್ಬೋದಾ, ಅಕ್ಕ ನಾನು ಕಪ್ಪಿದ್ದೀನಿ ಹೋಗ್ಬೋದಾ, ಮದ್ವೆ ಆಗಿದೆ ಹೋಗ್ಬೋದಾ ಅಂತ ಕೇಳ್ತಾ ಇದ್ದೀರಾ. ನಿಮ್ಮಲ್ಲಿ ಆಕ್ಟಿಂಗ್ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ ಅಂದ್ರೆ, ಸೊ ನೀವು ಕುಳ್ಗಿರ್ಲಿ, ದಪ್ಪಗಿರ್ಲಿ, ತೆಳಗಿರ್ಲಿ, ಬೆಳಗಿರ್ಲಿ, ಕರಗಿರ್ಲಿ, ಮದ್ವೆ ಆಗಿರ್ಲಿ ಆಗದೆ ಇರ್ಲಿ, ಯಾರಾದ್ರೂ ಕೂಡ ಹೋಗ್ಬಿಟ್ಟು ಆಡಿಷನ್ ನ ಕೊಡ್ಬೋದು. ಬಟ್ ಏಜ್ ಲಿಮಿಟ್ ಇದೆ ಅಲ್ವಾ, 28 ವರ್ಷ ಏನೋ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 28 25 ನನಗೆ ಎಷ್ಟು ಸರಿ ನೆನಪಿಲ್ಲ. ಸೊ ಏಜ್ ಲಿಮಿಟ್ ಏನಿದೆ, ಸೊ ಅಷ್ಟು ಏಜ್ ಲಿಮಿಟ್ ಒಳಗಡೆ ಹೋಗಿ ಕೊಡ್ಬೋದು. ಇನ್ನೊಂದು ಕ್ವೆಶನ್ ಏನಂದ್ರೆ, ಎಷ್ಟು ದಿನ ಆದ್ಮೇಲೆ ಕಾಲ್ ಬರುತ್ತೆ? ಮಹಾನಟಿ ಆಡಿಷನ್ ಕೊಟ್ಟಿದೀವಿ, ಅವಾಗ ಕಾಲ್ ಬರುತ್ತೆ. ನೋಡಿ, ಮಹಾನಟಿ ಕೊಟ್ಮೇಲೆ ಅದ್ ಹೆಂಗಂದ್ರೆ, ಅವರು ಮಹಾನಟಿಗೆ ಆಡಿಷನ್ ನಡೀತಿದೆ ಅಲ್ಲ, ಈಗ್ಲೇ ಕೆಲವೊಬ್ರಿಗೆ ಕಾಲ್ ಮಾಡಿರ್ತಾರೆ. ಇಲ್ಲ 1 ವಾರ ಆದ್ಮೇಲೆ ಮಾಡ್ಬೋದು, ಅಥವಾ ಒಂದು 10 ದಿನ 15 ದಿನ ಆದ್ಮೇಲೆ ಮಾಡ್ಬೋದು. ಯಾವಾಗಾದ್ರೂ ಕಾಲ್ ಬರ್ಬೋದು, ಒಂದು 15-20 ದಿನದೊಳಗಡೆ ಬರುತ್ತೆ. ಈಗ ನನಗೆ ಅಂದ್ರೆ ಒಂದು 15 ದಿನ ಆದ್ಮೇಲೆ ಕಾಲ್ ಬಂದಿತ್ತು. ಆಲ್ರೆಡಿ ಮಹಾನಟಿದ್ ಒಂದು ಪ್ರೊಮೋ ಕೂಡ ಟಿವಿಲಿ ಬರ್ತಾ ಇತ್ತು. ನಾನು ಅದ್ ನೋಡಿ ಸೆಲೆಕ್ಟ್ ಆಗಿರಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಸ್ಕೂಲಲ್ಲಿ ಪಾಠ ಮಾಡುವಾಗ ನನಗೆ ಕಾಲ್ ಬಂದಿದ್ದು ಅವ್ರದ್ದು, ಈ ತರ ನೀವು ಸೆಲೆಕ್ಟ್ ಆಗಿದ್ದೀರಾ, ಸೆಕೆಂಡ್ ರೌಂಡ್ ಬರ್ಬೇಕು, ನಿಮ್ಗೆ ಸೆಕೆಂಡ್ ರೌಂಡ್ಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ವಿಡಿಯೋಸ್ ಕಳಿಸ್ತೀವಿ, ನೋಡಿ ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ, ಡ್ರೆಸ್ ಕೋಡ್ ಈ ತರ ಇರುತ್ತೆ, ಅಡ್ರೆಸ್ ಹೇಳ್ತೀವಿ ಅಂತ ಅವರೇ ನಮಗೆ ಕಾಲ್ ಮಾಡಿದ್ರು. ಹಾಗಾಗಿ ಒಂದು 15 ದಿನ ಆದ್ಮೇಲೆ ಕಾಲ್ ಬರ್ಬೋದು, ಅಥವಾ 20 ದಿನ ಆದ್ಮೇಲೆ ಬರ್ಬೋದು. ನೋಡಿ, ಫೋನ್ ಯಾರಿಗ್ ಬಂದಿಲ್ಲ ನಿಜ ಬೇಜಾರಾಗುತ್ತೆ. ಯಾಕಂದ್ರೆ ತುಂಬಾ ಆಸೆ ಇಟ್ಕೊಂಡು ಆಡಿಷನ್ ಕೊಟ್ಟಿರ್ತೀವಿ, ಏನೇನೋ ಓಪ್ಸ್ ಇಟ್ಕೊಂಡಿರ್ತೀವಿ, ಟಿವಿಲಿ ಬರ್ತೀವಿ ಅಂತ ಆಸೆ ಇಟ್ಕೊಂಡಿರ್ತೀವಿ. ಬಟ್ ಕಾಲ್ ಬರಲ್ಲ, ಆಗ ಪ್ರೋಮೋ ನೋಡಿದಾಗ ಖಂಡಿತ ಬೇಜಾರಾಗುತ್ತೆ. ಅಂತವ್ರಿಗೊಂದು ಕಿವಿ ಮಾತೇನಂದ್ರೆ, ಒಂದು ತಿಳ್ಕೊಳ್ಳಿ, ಟ್ಯಾಲೆಂಟ್ ಅನ್ನೋದು ನಿಮ್ ಸ್ವತ್ತಾಗಿದೆ ಈಗ. ಸೊ ಆಲ್ರೆಡಿ ಒಂದ್ಸಲ ಆಡಿಷನ್ ಕೊಟ್ಬಿಟ್ಟು ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದೀರಾ ನೀವು, ಹೆಂಗಿರುತ್ತೆ ಏನೇನಿರುತ್ತೆ ಅಂತ. ಸೊ ಮುಂದಿನ ವರ್ಷ ಏನ್ ಬರುತ್ತೆ, ಸೊ ಅದಕ್ಕೆ ನೀವು ಸೀನಿಯರ್ ಇವಾಗ. ಹಾಗಾಗಿ ಈ ವರ್ಷ ಯಾರೆಲ್ಲ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿಲ್ಲ, ಸೊ ಮುಂದಿನ ವರ್ಷ ನಿಮ್ದಾಗಿರುತ್ತೆ. ಸೊ ಅಲ್ಲಿ ಈಗ ಏನ್ ತಪ್ಪು ಮಾಡಿದ್ರೆ, ಈ ಆಡಿಷನ್ ಅಲ್ಲಿ ಏನ್ ತಪ್ಪು ಮಾಡ್ಕೊಂಡಿದ್ದಾರೆ, ನೆಕ್ಸ್ಟ್ ಇಯರ್ ಅದನ್ನ ತಪ್ಪು ಮಾಡಬೇಡಿ. ಸೊ ನೆಕ್ಸ್ಟ್ ಇಯರ್ ಖಂಡಿತ ನೀವು ಇಲ್ಲಿ ಕೊಟ್ಟಿದ್ದೀರ, ನೆಕ್ಸ್ಟ್ ಇಯರ್ ಮತ್ತೆ ಸೆಲೆಕ್ಟ್ ಆಗುವಂತ ಚಾನ್ಸ್ ಖಂಡಿತ ಇದೆ. ಇನ್ನು ಸಾಕಷ್ಟು ಅವಕಾಶಗಳಿದೆ ನಿಮ್ಗೆ ಸೆಲೆಕ್ಟ್ ಆಗ್ಲಿಕ್ಕೆ. ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫೋನ್ ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ಒಂದು ಒಳ್ಳೆ ಏನೋ ಒಂದು ಅನುಭವ ಆಯ್ತು ನಿಮ್ಗೆ. ಅಲ್ಲಿ ಹೋಗಿ ಓಕೆ, ನನ್ನ ಒಂದು ಟ್ಯಾಲೆಂಟ್ ನ ಅವ್ರ ಮುಂದೆ ಪ್ರದರ್ಶನ ಮಾಡೋ ಒಂದು ಅನುಭವ ಸಿಕ್ತು ಅಂತ ಅನ್ಕೊಳ್ಳಿ. ಮತ್ತೆ ಇನ್ನೊಂದ್ ಏನಂದ್ರೆ, ಒಂದ್ ಜಿಲ್ಲೆಯಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ, ಮೆಗಾ ಆಡಿಷನ್ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ಜನನಾರೇ ಸೆಲೆಕ್ಟ್ ಮಾಡ್ಲಿ, ಏನಕ್ಕದು ಬೇಡ ನಿಮ್ಗದು. ಒಂದ್ ಜಿಲ್ಲೆಯಲ್ಲಿ 100 ಜನನ ಸೆಲೆಕ್ಟ್ ಮಾಡ್ಲಿ, ಅದ್ರಲ್ಲಿ ನೀವ್ ಒಬ್ರಾಗಿರ್ತೀರ ಅಷ್ಟೇ, ನಿಮ್ಗೆ ಇರ್ಬೇಕಷ್ಟೇ. ಒಟ್ ನಾನು ಒಬ್ರನ್ನೇ ಸೆಲೆಕ್ಟ್ ಮಾಡ್ಲಿ, 100 ಜನನ ಸೆಲೆಕ್ಟ್ ಮಾಡ್ಲಿ, ಅದ್ರಲ್ಲಿ ನಾನು ಒಬ್ಳಪ್ಪ ಫಿಕ್ಸ್, ಅದು ಅಷ್ಟು ಮಾತ್ರ ನಿಮ್ ತಲೆಯಲ್ಲಿ ಇರ್ಲಿ. ಇನ್ ಎಷ್ಟು ಜನನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೋಡಿ, ನಿಮ್ಗೋಸ್ಕರ ನಾನು ಇದೊಂದು ವಿಡಿಯೋ ಮಾಡ್ಬೇಕಾಗಿತ್ತು, ಪಾರ್ಟ್ 2. ತುಂಬಾ ದಿನ ಆಗಿತ್ತು ಮಾಡಕ್ಕೆ, ಕಾರಣಾಂತರಗಳಿಂದ ಮಾಡಕ್ ಆಗಿರ್ಲಿಲ್ಲ. ಈ ಒಂದು ವಿಡಿಯೋವನ್ನ ನಾವು ಬಿಂದು ಹೊನ್ನಾಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಅದರಲ್ಲಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಬಿಂದು ಹೊನ್ನಾಳಿ ವಿಡಿಯೋಸ್ ಅನ್ನೋ ಒಂದು ಈ ಹೊಸ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೀವಿ. ಇದರಲ್ಲಿ ವಿಡಿಯೋಸ್ ನ ಹಾಕ್ತಾ ಇದೀವಿ. ಹೇಳಿದ್ನಲ್ಲ, ನನ್ಗೆ ಇವಾಗ ಬಂದಂತ ಒಂದು ಐಡಿಯಾ ಏನಂದ್ರೆ, ನಾನೇನ್ ತುಂಬಾ ತಿಳ್ಕೊಂಡಿಲ್ಲ ಆಕ್ಟಿಂಗ್ ಬಗ್ಗೆ. ನನಗೆ 0.5% ಏನೋ ಅಷ್ಟೇ ಗೊತ್ತಿರ್ಬೋದು, ತುಂಬಾ ತಿಳ್ಕೊಂಡಿಲ್ಲ. ಬಟ್ ನನಗೆ ಇವಾಗ ಬರ್ತಾ ಇರ್ತಕ್ಕಂಥ ಮೆಸೇಜ್ಗಳನ್ನ ನೋಡಿದಾಗ ಅನಿಸ್ತಾ ಇರೋದು, ತುಂಬಾ ಜನ ಹೆಣ್ಮಕ್ಳಿಗೆ ಆಕ್ಟಿಂಗ್ ಮಾಡ್ಬೇಕು, ಅಥವಾ ಬಾಯ್ಸ್ಗೆ ಆಕ್ಟಿಂಗ್ ಮಾಡ್ಬೇಕನ್ನೋ ತುಂಬಾ ಆಸೆ ಇದೆ. ಬಟ್ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹೆಂಗ್ ಮಾಡ್ಬೇಕು, ಆಕ್ಟಿಂಗ್ ಹೆಂಗ್ ಶುರು ಮಾಡ್ಬೇಕು, ಏನ್ ಡೈಲಾಗ್ ಹೇಳ್ಬೇಕು, ಏನು ಗೊತ್ತಿಲ್ಲ, ಝೀರೋದಲ್ಲಿ ಇದ್ದಾರೆ ಕೆಲವೊಬ್ರು. ಬಟ್ ಆಸೆ ತುಂಬಾ ಇದೆ. ಸೊ ಅಂತವ್ರಿಗೋಸ್ಕರ ನಾನು ಇವಾಗ ನಾನು ಅವಾಗಲೇ ಹೇಳಿದೆ, ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಆಕ್ಟಿಂಗ್ ಅಲ್ಲಿ ಇದ್ದೇ ಇರುತ್ತೆ ಅಂತ. ಸೊ ನಾನು ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ಅಂದ್ರೆ ಒಂದು ಡೈಲಾಗ್ ನ ಯಾವ ತರ ಹುಟ್ಟಾಕ್ಬೇಕು, ಒಂದು ಡೈಲಾಗ್ ನ ಯಾರು ಯಾವ ತರ ಹೇಳ್ಬೇಕು ಅನ್ನೋದ್ರ ಮೇಲೆ ಇನ್ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಅದನ್ನ ನಾನು ಈ ಬಿಂದು ಹೊನ್ನಾಳಿ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಆಕ್ಟಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಅಥವಾ ಏನು ಇವಾಗ ಮಹಾನಟಿ ಅಂತಾನೆ ಅಲ್ಲ, ಸಾಕಷ್ಟು ಇವಾಗ ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಪರ್ಚುನಿಟಿ ಸಿಗ್ತಾ ಇದೆ. ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಯಾವ್ದಕ್ಕೆ ಆಗಿರ್ಬೋದು. ಸೊ ಆಕ್ಟಿಂಗ್ ಗೊತ್ತಿದ್ರೆ ನಾವು ಧೈರ್ಯವಾಗಿ ಮುಂದುವರಿಬಹುದು. ಹಾಗಾಗಿ ಒಂದು ಆಕ್ಟಿಂಗ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದೀನಿ. ಸೊ ನಿಮ್ಗೋಸ್ಕರ ನಾನು ವಿಡಿಯೋಸ್ ಖಂಡಿತ ಮಾಡ್ತೀನಿ. ಯಾಕಂದ್ರೆ ನನಗಿರೋದಿಷ್ಟೇ, ಟ್ಯಾಲೆಂಟ್ ಇರೋರು ಬೆಳಿಬೇಕು. ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ ಈ ಒಂದು ಯೂಟ್ಯೂಬ್ ಪೇಜ್ ಅಲ್ಲಿ ವಿಡಿಯೋ ಬರುತ್ತೆ. ಸೊ ನಿಮ್ಗೆ ಅದು ಗೊತ್ತಾಗ್ಬೇಕು ಅಂದ್ರೆ, ನೀವು ಯಾರೆಲ್ಲ ಈಗ ವಿಡಿಯೋ ನೋಡ್ತಾ ಇದ್ದೀರಾ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ. ಸುಮ್ನೆ ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ, ಸಾಕಷ್ಟು ಎಲ್ಲಾ ರೀತಿಯ ಆಡಿಷನ್ಸ್ ಗಳ ಬಗ್ಗೆ ನಾನು ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಅಂದ್ರೆ DKD ಸರೆಗಮಪ ಬಗ್ಗೆ ಆಲ್ರೆಡಿ ಬಿಂದು ಹೊನ್ನಾಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇನ್ನೂ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅಂದ್ರೆ ಕೆಲವೊಬ್ರು ಪರ್ಟಿಕ್ಯುಲರ್ ಇಂಥದ್ದೇ ಹಾಡನ್ನ ಹಾಡ್ಬೇಕು ಅಂತ ಏನಾದ್ರು ಇತ್ತಂದ್ರೆ ಅದನ್ನ ತಿಳ್ಕೊಂಡ್ ಮಾಡ್ತೀನಿ. ಸೊ ಎಲ್ಲಾ ರೀತಿ ರಿಯಾಲಿಟಿ ಶೋ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ.
ಇದೆಲ್ಲ ಆಗೋದೇನಂದ್ರೆ ನೀವು ಯಾವ ತರ ಸಪೋರ್ಟ್ ಕೊಡ್ತೀರಾ. ಸೊ ನಿಮ್ಮ ಸಪೋರ್ಟ್ ಮೇಲೆ ನಾನು ಮುಂದುವರಿತೀನಿ. ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ. ನನ್ನ ಬಿಂದು ಹೊನ್ನಾಳಿ ಯೂಟ್ಯೂಬ್ ಚಾನಲ್ ಸಾಂಗ್ಸ್ ಮಾಡ್ತಾ ಇದೀವಿ. ಸಾಂಗ್ಸ್ ನೆಕ್ಸ್ಟ್ ಸ್ವಲ್ಪ ಏನೋ ಬೇರೆ ಬೇರೆ ರೀತಿ ಯೋಚನೆಗಳಿವೆ, ಅದನ್ನೆಲ್ಲ ಮಾಡ್ಕೊಂತ ಸುಮ್ಮನೆ ಮುಂದುವರಿತೀವಿ. ಮತ್ತೊಮ್ಮೆ ನಮ್ಮ ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಮತ್ತೆ ಏನಾದ್ರೂ ಮಾಹಿತಿ ಬಿಟ್ಟಿದ್ದೀನ ನನಗೆ ಹೊಳಿತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ನೋಡಿದೆ, ಎಲ್ಲರಲ್ಲಿ ಇದ್ದಿದ್ದೆ ರಿಪೀಟ್ ಆಗಿದ್ದಿದೆ, ಕ್ವಶನ್ಸ್ ರಿಪೀಟ್ ಆಗಿತ್ತು, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಯಾರೆಲ್ಲ ನಮ್ಮ ಮಹಾನಟಿಯರು ಇದ್ದೀರಾ, ಆಡಿಷನ್ ಕೊಡೋಕೆ ಹೋಗೋರು ಮತ್ತೆ ಕೊಟ್ಟಿರೋರು, ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ, ನಮ್ಮ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಅಕ್ಕ ತಂಗಿರು ಯಾರಿದ್ದಾರೆ ಮಹಾನಟಿ ಆಡಿಷನ್ ಕೊಡ್ಬೇಕು ಅನ್ಕೊಂಡಿರೋರು ಅಥವಾ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇದನ್ನ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು.